ನಮಸ್ಕಾರ ಸ್ನೇಹಿತರೆ, ಮನದಾಳದ ಸಾಲುಗಳ 3ನೇ ಸಂಚಿಕೆಯಲ್ಲಿ ದಾಂಪತ್ಯ ಜೀವನದ ಕುರಿತಾಗಿ 2 ಭಾಗಗಳಾಗಿ ವಿಷಯಗಳನ್ನು ತಿಳಿಸಲಾಗಿದೆ. ಈ ವಿಡಿಯೋ 1ನೇ ಭಾಗವಾಗಿದ್ದು 2ನೇ ಭಾಗದ ವಿಡಿಯೋ ಆದಷ್ಟು ಬೇಗ ಈ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ವಿಡಿಯೋದಲ್ಲಿ ದಾಂಪತ್ಯವೆಂದರೇನು, ಹೇಗಿರಬೇಕು ಎಂಬ ವಿಷಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಜೀವನದಲ್ಲಿ ಪ್ರತಿಯೊಂದು ಸಂಬಂಧಗಳು ಅರ್ಥಪೂರ್ಣವಾಗಿವೆ. ಅದಕ್ಕೆ ಅದರದೇ ಆದ ಹಿನ್ನೆಲೆಗಳು, ಸ್ಥಾನಮಾನಗಳಿವೆ. ಸಂಬಂಧಗಳನ್ನು ಉಳಿಸಿಕೊಂಡು ಬೆಳೆಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಬಹು ಮುಖ್ಯವಾಗಿರುತ್ತದೆ. ಸಂಬಂಧಗಳ ಬೇರು ಗಟ್ಟಿಯಾಗಿದ್ದಾಗ ಮಾತ್ರ ಅದು ಒಂದು ಫಲವತ್ತಾದ ಮರವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಹಾಗೆಯೇ ದಾಂಪತ್ಯದಲ್ಲಿನ ಸಂಬಂಧಗಳೂ ಕೂಡ. ಪ್ರತಿ ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು ಎನ್ನುವುದು ನಮ್ಮಲ್ಲಿ ಐತಿಹಾಸಿಕವಾಗಿ, ಪಾರಂಪರಿಕವಾಗಿ ಮೊದಲಿನಿಂದಲೂ ನಡೆದುಕೊಂಡೇ ಬರುತ್ತಿದೆ. ಆಗಿನ ದಾಂಪತ್ಯ ಜೀವನಕ್ಕೆ ಈಗಿನ ಸಾಂಸಾರಿಕ ಜೀವನವನ್ನು ಹೋಲಿಸಿಕೊಂಡಾಗ ಬಹಳಷ್ಟು ಬದಲಾವಣೆಗಳನ್ನು ಪರಾಮರ್ಶೆ ಮಾಡಬಹುದು. ಅದು ತಪ್ಪಲ್ಲ. ಕಾಲಕ್ಕೆ ತಕ್ಕಂತೆ ಎಲ್ಲವೂ ಹೊಂದಿಕೊಂಡು ಬದಲಾವಣೆಯನ್ನು ಪಡೆದುಕೊಳ್ಳುತ್ತಾ ಸಾಗುತ್ತಿದೆ. ಅದಕ್ಕೆ ಅಲ್ವಾ ಹೇಳೋದು ಬದಲಾವಣೆ ಜಗದ ನಿಯಮ ಎಂದು. ಆದರೆ ನಮ್ಮ ಈಗಿನ ದಾಂಪತ್ಯದ ಬಗ್ಗೆ ಸ್ವಲ್ಪ ಆಲೋಚಿಸಿದಾಗ ಕಾಣಸಿಗುವುದೇನೆಂದರೆ, ಒಂದು ರೀತಿಯಲ್ಲಿ ಪತಿ ಪತ್ನಿಯರಿಬ್ಬರಲ್ಲೂ ಅಸಮಾಧಾನ, ವೃತ್ತಿ ಜೀವನದಿಂದ ಮೂಡುವ ಭಿನ್ನಾಭಿಪ್ರಾಯಗಳು, ನಂಬಿಕೆಗೆ ಮೋಸ, ಹಿರಿಯರ ಕಿರಿಯರಲ್ಲಿ ಮೂಡುವ ಮನಸ್ತಾಪಗಳು, ಹಾಗೆಯೇ ಇವುಗಳನ್ನು ಎದುರಿಸುವಲ್ಲಿ ಮದುವೆಯಾದ ನವದಂಪತಿಗಳು ಜೊತೆಯಾಗಿ ಚರ್ಚಾ ಮನೋಭಾವದಿಂದ ಆಲೋಚಿಸಿ ಅರ್ಥೈಸುವುದನ್ನು ಹೊರತು ವಾದ ವಿವಾದಗಳಿಗೆ ದಾರಿ ಮಾಡಿಕೊಟ್ಟು ಕೋಪದಿಂದ ತೆಗೆದುಕೊಂಡ ನಿರ್ಧಾರಗಳನ್ನೇ ಸರಿ ಎಂದು ತಿಳಿದು ನಡೆಯುತ್ತಿದ್ದಾರೆ. ಇದೇ ವಿಧದಲ್ಲಿ ಸಾಂಸಾರಿಕ ಜೀವನದಲ್ಲಿ ಕುಂದುಕೊರತೆಗಳನ್ನು ಅನುಭವಿಸುತ್ತಾ ಕುಗ್ಗಿ ಹೋಗುತ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಬೆಳೆಯುತ್ತಿದೆ ಎಂದರೆ ವಿಚ್ಛೇದನಕ್ಕೆ ಅಂತ್ಯವಾಗುತ್ತಿದೆ. ದಾಂಪತ್ಯವೆಂಬುದು ಜೀವನದ ಒಂದು ಬಹು ಮುಖ್ಯವಾದ ಭಾಗವಾಗಿದೆ. ಮನಸ್ಸು, ದೇಹ ಮತ್ತು ಬುದ್ಧಿ ಎಲ್ಲವೂ ಕೂಡಿ ಆಗುವುದೇ ಮದುವೆ. ಮದುವೆಯಾದ ದಂಪತಿಗಳಿಬ್ಬರೂ ಕೈ ಹಿಡಿದು 7 ಹೆಜ್ಜೆಗಳೊಂದಿಗೆ ಅದರೊಂದಿಗಿನ ಭಾವಾರ್ಥವನ್ನು ಕೇವಲ ಸಂಪ್ರದಾಯ, ಆಡಂಬರ, ತೋರಿಕೆಗಲ್ಲದೆ ಕಾರ್ಯರೂಪಕ್ಕೆ ತರುವಲ್ಲಿ ಜೊತೆಯಾಗಿ ಮೊದಲು ಮನದಲ್ಲಿಯೇ ನಿಶ್ಚಯಿಸಿರಬೇಕು. ಅದರಂತೆಯೇ ಇಬ್ಬರು ನಡೆದುಕೊಳ್ಳಬೇಕು. ನಮ್ಮ ಹಿರಿಯರು, ತಿಳಿದವರು ವಿವಾಹ ಎಂಬ ಪದದ ಅರ್ಥವನ್ನು ಎಷ್ಟು ಚಂದವಾಗಿ ವರ್ಣಿಸಿದ್ದಾರೆಂದರೆ, ವಿ ಎಂದರೆ ಜೊತೆಯಾಗಿ, ವಹ ಎಂದರೆ ಹರಿಯುವುದು, ಜೊತೆಯಾಗಿ ಹರಿಯುವುದು ಎಂದರ್ಥ. ದಾಂಪತ್ಯ ಜೀವನವನ್ನು ಒಂದು ದೋಣಿಯ ಪ್ರಯಾಣಕ್ಕೆ ಹೋಲಿಸುವುದಾದರೆ, ಆ ದೋಣಿಯನ್ನು ನಡೆಸಲು ಒಂದಿಷ್ಟು ವಿಷಯಗಳನ್ನು ತಿಳಿದಿರಬೇಕಾಗುತ್ತದೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಸುಖ ಸಂಸಾರಕ್ಕೆ ಬೇಕಾದ ಸೂತ್ರಗಳು ಎಂದಂತೆ. ಆ ಸೂತ್ರಗಳಲ್ಲಿ ಪತಿಯಾದವನು ತನ್ನ ಪತ್ನಿಯನ್ನು, ತಂದೆ ತಾಯಿಯನ್ನು ನೋಡಿಕೊಳ್ಳುವಲ್ಲಿ ತನ್ನ ಕರ್ತವ್ಯಗಳೇನು ಎಂಬುದನ್ನು ಒಳಗೊಂಡಿರುತ್ತದೆ. ಅದರಂತೆಯೇ ಮದುವೆಯಾಗಿ ಬಂದ ಹೆಣ್ಣು ತನ್ನ ಪತಿಯೊಂದಿಗೆ ನಡೆದುಕೊಳ್ಳುವ ರೀತಿ, ಅತ್ತೆ ಮಾವನನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದು ಬಹು ಮುಖ್ಯವಾಗಿರುತ್ತದೆ. ಅದಷ್ಟೇ ಅಲ್ಲದೆ ಸಂಸಾರದಲ್ಲಿ ಬಂದೊದಗುವ ಸುಖ ಕಷ್ಟ ನಷ್ಟಗಳನ್ನು ಆಯಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ದಂಪತಿಗಳಿಬ್ಬರೂ ಅರ್ಥ ಮಾಡಿಕೊಂಡು ಎದುರಿಸುವಲ್ಲಿ ಯಶಸ್ವಿಯಾಗಬೇಕು. ಅಂದಾಗ ಮಾತ್ರ ಅದು ಒಂದು ಅರ್ಥಪೂರ್ಣ ದಾಂಪತ್ಯ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ದಾಂಪತ್ಯದ ಅರ್ಥವನ್ನು ತಿಳಿಸಲಾಗಿದೆ. ಹಾಗೆಯೇ ದಾಂಪತ್ಯಕ್ಕೆ ಸಂಬಂಧಿಸಿದಂತೆ ಪತಿಯಾದವನು ಹೇಗೆ ನಡೆದುಕೊಳ್ಳಬೇಕು, ಪತ್ನಿಯ ಕರ್ತವ್ಯಗಳೇನು ಎಂಬ ವಿಷಯಗಳ ಕುರಿತು ಮುಂಬರುವ ವಿಡಿಯೋಸ್ಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ದಯವಿಟ್ಟು ಎಲ್ಲ ವಿಡಿಯೋಸ್ಗಳನ್ನು ತಪ್ಪದೇ ವೀಕ್ಷಿಸಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಮತ್ತೊಂದು ವಿಭಿನ್ನ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.